ಇದೊಂದು ಹೇಳಲೇಬೇಕಾದ ಸಂಗತಿ ಕೊನೆಯಲ್ಲಿ ಉಳಿಸಿಕೊಂಡಿದ್ದೇನೆ. ಅವತಾರ ಕಾಲ ಅಂತ ಚತುರ್ವಿಂಶೆಗೆ ಅಂತ ಹೇಳಿಕೊಂಡು ಇದು 3-4 ಕಡೆಯಲ್ಲಿ ಬರತಕ್ಕ ಮಾತುಗಳು. ಅದು ಒಂದೊಂದು ಪುರಾಣದಲ್ಲಿ ಸೇಮ್ 2-3 ಕಡೆ ಒಂದೇ ನಮೂನೆ ಬಂದಿದೆ ಮತ್ಸ್ಯ ಆಗಲಿ ಪುರಾಣಗಳಲ್ಲಿ. ರಾಮ ಯಾವತ್ತು ಹುಟ್ಟಿದ ಜಾತಕ ಇನ್ನು ನಾಳೆ ನನ್ನ ಹತ್ರ ಯಾರು ಜಾತಕ ತಂದು ತೋರಿಸಬೇಡಿ, ಮತ್ತು ನಾನೇನು ಜ್ಯೋತಿಷಿ ಅಲ್ಲ, ಮತ್ತು ಹೇಳಲಿಕ್ಕೆ ಬರುವುದಿಲ್ಲಲ್ಲ. ಹೇಳಲಿಕ್ಕೆ ಹೋದರೆ ಮತ್ತೆ ನಿಜವಾದ ಜ್ಯೋತಿಷಿಗಳು ಹೊಡಿಲಿಕ್ಕೆ ಬರ್ತಾರೆ. ಇವರು ಸುಮ್ಮನೆ ತೆಪ್ಪಗೆ ವೇದ ಅಂತ ಹೇಳಿ ಬರೋ ಬಿಟ್ಟಿಗೆಲ್ಲ ಜಾತಗೆಲ್ಲ ಹರಡಿಕೊಂಡೆಲ್ಲ ಹೇಳೋದಂಥ ಕರ್ಮಕ್ಕೆ. ಉಚ್ಚಸ್ಥೆ ಗ್ರಹ ಪಂಚಕೆ ಅಂತ ರಾಮ ಹುಟ್ಟಿದಾಗ 5 ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದವಂತೆ. ಸಾಮಾನ್ಯ ಸ್ಥಾನದಲ್ಲಿ ಬಂದ್ರೇ ಯೋಗ್ಯವಾಗಿದ್ದರೇ ಬಹಳ ಫಲ, ಸ್ವಕ್ಷೇತ್ರ ಆದರೂ ವಿಚಿತ್ರವೇ. ಅದರಲ್ಲಿ ಉಚ್ಚ ಸ್ಥಾನದಲ್ಲಿ ಬಂದುಬಿಟ್ರೆ ಭಾರಿ ಉಚ್ಚನಾಗ್ತಾನೆ. ಒಬ್ಬ ಸಿಕ್ಕಿದ್ರೂ ಸಾಕು. ರವಿ ಉಚ್ಚ ಆದರೂ ಸಾಕಾಗ್ತದೆ. ಅವನು ಎಂಥ ಮುಳುಗಿಸಿ ಹಾಕಿದ್ರೂ ಶಿವನಂತೆ ಮೇಲೆ ಬರ್ತಾನೆ. ಅಂದರೆ ಇವತ್ತು ರಾಜಕೀಯದ ಶಿವನಂತ ಹೇಳಿದ್ನ, ಎಂಥ ಮಾಡಿದರೂ ಮೇಲೆ ಕೇಳ್ತಾನೆ ಅಂತ. ಅದು ಯಾಕೆಂದರೆ ಒಬ್ಬ ಉಚ್ಚ ಇದ್ದರೂ ಸಾಕು. ಉಚ್ಚ ಅಲ್ಲ, ಉಚ್ಚ ಪಿಚ್ಚಲ್ಲಿರೋದು ಮೇಲೆ ಹೈ. ರಾಜಕೀಯದಲ್ಲಿ ಶೈನ್ ಆಗಲಿಕ್ಕೆ ರವಿ ಗಟ್ಟಿ ಇರಬೇಕು ಯಾವಾಗ. ರವಿ ಮೇಷದಲ್ಲಿದ್ದಾನೆ, ಉಚ್ಚ ಅವನ ಸ್ಥಾನ ಮೇಷ. ರಾಮ ಹುಟ್ಟಿದಾಗ ಅವನದು ಪುನರ್ವಸು ನಕ್ಷತ್ರ, ಚಂದ್ರ ಕರ್ಕಾಟಕದಲ್ಲಿದ್ದಾನೆ. ಕರ್ಕಾಟಕದಲ್ಲಿ ಗುರು ಇದ್ದಾನೆ, ಗುರು ಅಲ್ಲಿ ಉಚ್ಚ, ಇಬ್ಬರು ಉಚ್ಚ ಆಯಿತು. ಮತ್ತು ಕುಜ ಇದ್ದಾನೆ ಮಕರದಲ್ಲಿ, ಅಲ್ಲಿ ಅವನು ಉಚ್ಚ, ಅವನಿದ್ದಾನೆ. ಮತ್ತು ಶುಕ್ರ ಇದ್ದಾನೆ ಕೆಳಗೆ, ಅವನಲ್ಲಿ ಉಚ್ಚ. ಮತ್ತು ಶನಿ ಇದ್ದಾನೆ ತುಲಾದಲ್ಲಿ, ಅವನು ಉಚ್ಚ. ಹೀಗೆ 5 ಗ್ರಹಗಳು ಉಚ್ಚ. ಮತ್ತು ಚಂದ್ರ ಸ್ವಸ್ಥಾನದಲ್ಲಿದ್ದಾನೆ, ಅವನ ಮನೆ ಅದು. ಚಂದ್ರನಿಗೆ ಒಂದೇ ಮನೆ, 12 ರಾಶಿಯಲ್ಲಿ ಅವನ ಮನೆ ಎನ್ನುವುದು. ಎಲ್ಲ ರಾಶಿ ಹೋಗ್ತಾನೆ ದಿನಾಮ, ಆದರೆ ಅವನ ನಿಜವಾದ ಮನೆ ಯಾವುದು ಅಂದರೆ ಕೇಂದ್ರ, ಅವನದ್ದು ಸ್ಥಾನ ಆಧಿಪತ್ಯದ ಮನೆ ಅದು ಕರ್ಕಾಟಕ. ಅವನು ತನ್ನ ಮನೆಯಲ್ಲೇ ಇದ್ದಾನೆ, ಅದು ಒಂದು ಪ್ಲಸ್ ಪಾಯಿಂಟ್. ಬುಧ ಅವನು ಏಕಾದಶದಲ್ಲಿದ್ದಾನೆ ರಾಶಿಗೆ, ಚಂದ್ರನಿಗೆ, ಜನ್ಮರಾಶಿಗೆ. ಹಾಗಾದರೆ ಏಕಾದಶ ಸ್ಥಾನದಲ್ಲಿ ಬಂದರೆ ಗ್ರಹಗಳು ಅದು ಚಂದ ನೋಡಿ. ಇನ್ಯಾರು ಹೇಳೋದು? ರಾಹುಕೇತುಗಳು ಲೆಕ್ಕಕ್ಕಿಲ್ಲ ವಾಸ್ತವವಾಗಿ, ಆದರೆ ಇದ್ದಾರೆ, ಇರಲಿ ನಮಗೆ. ಬಹಳ ಅದ್ಭುತವಾದ ಜಾತಕ ರಾಮನದ್ದು ಹುಟ್ಟುವಾಗ. ಅದು 24ನೆಯ ತ್ರೇತಾಯುಗದಲ್ಲಿ ಹುಟ್ಟಿತು. ಅದಕ್ಕೋಸ್ಕರ 3-4-5 ಪ್ರಮಾಣಗಳನ್ನು ಹಾಕಿದ್ದೇನೆ ಅದಕ್ಕೆ. ಎಲ್ಲ ಕಡೆ ಹೇಗೆ ಬಂದಿದೆ ಅಂತ ಒಂದೇ ನಮನೆ ಗೆರೆಗಳು. ದಶರಥನ ಮನೆಯಲ್ಲಿ ಬಂದಿದ್ದಾನೆ ಅಂತ. ಇವತ್ತು ಕಲಿಯುಗ ಎಷ್ಟನೆಯದ್ದು? 28ನೆಯದ್ದು. ಯಾರಿಗೆ? ವಯೋಸ್ವತಮನ್ನು ಅಂತಾರೆ ನಿನಗೆ. ಅವರೆಷ್ಟು ಜನ ಇದ್ದಾರೆ? 14 ಜನ ಇದ್ದಾರೆ. ಯಾರೆಲ್ಲ ಆಗಿ ಹೋದರು? 6 ಜನ ಆಗಿ ಹೋದರು. ಯಾರವರು ಕೇಳಿದರೆ ಸ್ವಯಂಭುವ, ಸಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ. ಈಗ ವೈವಸ್ವತ 7ನೆಯವ. ನಾವು ಸಂಕಲ್ಪ ಮಾಡುವಾಗ ವೈವಸ್ವತವನ್ನುವಂತಾರೆ ಶುರು ಮಾಡೋದು. ಎಲ್ಲಿ ಕೇಳಿದರೆ 7ನೇದ್ದು ಅರ್ಥ. ಸಪ್ತಮೇ 6 ಜನರು ಕಳೆದಿದ್ದಾರೆ. ಒಬ್ಬೊಬ್ಬರು ಮನುವಿಗೆ 1000 ಚತುರ್ಮುಖನ ದಿನದಲ್ಲಿ ಯುಗ ಚಕ್ರದಲ್ಲಿ 71 ಯುಗ ಚಕ್ರವನ್ನು ಆಳುವ ವ್ಯವಸ್ಥೆ. ಸಂಸಂಕಾಲಂ ಮನೋರ್ಬುಂತೆ ಸಾಧಿಕಾಹಿ ಏಕಸಪ್ತತಿ. 71 ಯುಗ ಚಕ್ರ ಪ್ಲಸ್ 18.5 ಲಕ್ಷ, ಅದು ಬಿಡಿ, ಪ್ಲಸ್ ಬಿಡಿ. 71 ಯುಗ ಚಕ್ರ ಅಂದರೆ ಕೃತ, ತ್ರೇತ, ದ್ವಾಪರ, ಕಲಿ, ಇದು 4 ಯುಗಗಳು ಒಂದು ಅಂತ ಅರ್ಥ. ಯುಗ ಚಕ್ರ ಅಂದರೆ ಈ ಚಕ್ರಗಳು 71 ಟೈಮ್ಸ್ ಬಂದರೆ ಒಬ್ಬ ಮನು ತನ್ನ ಅಧಿಕಾರವನ್ನು ಬಿಟ್ಟು ಹೋಗಲಿಕ್ಕೆ ಲಾಂಗ್ ಪೀರಿಯಡ್. ಹಾಗಾಗಿ 6 ಜನ ಬಿಟ್ಟು ಹೋಗಿದ್ದಾರೆ ಹಗಲಿನಲ್ಲಿ ಚತುರ್ಮುಖನ ಆಡಳಿತೆಯಲ್ಲಿ. 7ನೇ ವೈವಸ್ವತ ಮನು ಬಂದಿದ್ದಾನೆ. ಅವನದರಲ್ಲಿ 28ನೇ ಯುಗ ಚಕ್ರ ಆಗ್ತಾ ಉಂಟು. ಈಗ 28 ಅಷ್ಟಾವಿಂಶತಿಮೇ ಕಲಿಯುಗೆ. 28ನೇ ಯುಗ ಚಕ್ರದಲ್ಲಿ ಕಲಿಯುಗ ಆಗ್ತಾ ಇರುತ್ತೆ. ಇನ್ನು 29ನೇದು ಕೃತ ಸ್ಟಾರ್ಟ್ ಆಗ್ತದೆ ಇವನತ್ತು. ಅಂಥದ್ದು 71 ಆಗಬೇಕು ಈ ಮನ್ವಂತರ ಮುಗಿಲಿಕ್ಕೆ. ನೆಕ್ಸ್ಟ್ ಬರುವುದು ಸಾವರ್ಣಿ ಸೂರ್ಯತನಯ ಯೋಮನು ಕತ್ಯತೇಷ್ಟಮಃ. ಚಂಡಿಕಾ ಪಾರಾಯಣದವರನ್ನು ಹೇಳ್ತಾರೆ. ಎಂತ ಗೊತ್ತಿರೋದಿಲ್ಲ ಅವರಿಗೆ, ಅರ್ಥ ಕೇಳಲಿಕ್ಕೆ ಹೋಗುವುದಿಲ್ಲ ಅವರು. ಮತ್ತೆ ಇರಲಿ ಅಂತ ಹಾಕಿಬಿಡ್ತಾರೆ. ಮತ್ತೆ 8ನೆಯ ಮನು ಬರುವುದು ಯಾವಾಗ ಎನ್ನುವುದು ಇವರಿಗೆ ಗೊತ್ತಿಲ್ಲ. ಮೊದಲನೇ ಶ್ಲೋಕ ಅರ್ಥ ಆಗುವುದೇ ಇಲ್ಲ. ಮತ್ತೆಂತ ಮುಂದೆ ಹೋಗುವುದು ಎಲ್ಲಿಗೆ? ದೇವಿ ಮಹಾತ್ಮೆಗೆ ಯಾರವನು ಗೊತ್ತಿಲ್ಲ ಅವರಿಗೆ. ಅವನ ಹೆಸರೆಂಥದ್ದು, ನಿಕ್ನೇಮ್ ಯಾವುದು, ಯಾರೆಂಥದ್ದು, ಅವನು ಬರಬೇಕಾದ ಎಷ್ಟು ಸಮಯ ಉಂಟು? ಈಗ 71 ಯುಗ ಚಕ್ರ ಮುಗಿಬೇಕು, 28ರಲ್ಲಿದ್ದೇವೆ ನಾವು. ಹೀಗೆ ಹಿಂದೋಗಿ 28ನೇ ಕಲಿಯುಗ ಇದು ಬೇಡ. ಹಿಂದಕ್ಕೆ ಹೋಗುವಾಗ 24ನೇ ಕಲಿಯುಗಕ್ಕೆ ಹೋಗಿ. ಅದರ ಬೆನ್ನೆಯಿಂದ 24ನೇ ದ್ವಾಪರ ಯುಗ ಇತ್ತು. ಅದರ ಬೆನ್ನೆಯಿಂದ 24ರ ತ್ರೇತಾಯುಗ ಇತ್ತು. ಆಗ ರಾಮ ಬಂದದ್ದು. ರಾಮ ಬಂದು ಈಗ
24ರ ತ್ರೇತಾಯುಗ ಮುಗಿಯಿತು, 24ರ ದ್ವಾಪರ ಕಲಿ ಮುಗಿದಿದೆ, 25 ಪೂರ ಮುಗಿದಿದೆ, 4 26 ಪೂರ ಮುಗಿದಿದೆ, 27 ಪೂರ ಮುಗಿದಿದೆ, 28ನೇದ್ದು ಮುಕ್ಕಾಲು ಮುಗಿದು ಕಲಿಯುಗದಲ್ಲಿ ಇದ್ದೇವೆ ನಾವು. ಇದಿಷ್ಟು ಲೆಕ್ಕ ಹಾಕಬೇಕು ನಾವು, ರಾಮ ಬಂದು ಎಷ್ಟಾಯಿತು ಅಂತ. ಅದಕ್ಕೆ ಲೆಕ್ಕ ಅದರೊಳಗೆ ಹಾಕಿದ್ದೇನೆ, 1,85,00,000 ಚಿಲ್ಲರೆ ಹಾಕಿದ್ದೇನೆ, ವರ್ಷ 391. ಇದಿಷ್ಟು ಇವತ್ತು ರಾಮ ಬಂದು. ಇದನ್ನು ಇಲ್ಲಿ ಕೆಲವೆಲ್ಲ ಗೆರೆಗಳನ್ನು ಕೊಟ್ಟಿದ್ದೆ, ಇದು ಲೆಕ್ಕ ಮಾಡಿದ ಲೆಕ್ಕ, ಇದು ಗ್ಯಾರಂಟಿ ಲೆಕ್ಕ. ಇಷ್ಟಾಗಿದೆ ಎನ್ನುವುದಕ್ಕೆ ಈ ಪ್ಲ್ಯಾನಟೋರಿಯಮೇ ಲೆಕ್ಕ. ಈ ಪ್ರಕಾರವಾದ ಉಚ್ಚಗ್ರಹಗಳ ಸ್ಥಿತಿಯನ್ನು ನೀವು ಎಷ್ಟು ಕಾಂಬಿನೇಷನ್ ತೆಗೆದು ಹಿಂದಕ್ಕಿಂದಕ್ಕೆ ಹೋದರೂ ಸಿಗುವುದಿಲ್ಲ. ಇದು ಲೆಕ್ಕ ಹಾಕಿದ್ದು. ಒಂದು ಕಲಿಯುಗ ಅಂದರೆ 4,32,000, ದ್ವಾಪರ ಡಬಲ್ 8,64,000, ತ್ರೇತಾಯುಗ 12,72,000, ಕಲಿಯುಗ 17 ಲಕ್ಷ, ಕೃತಯುಗ 17,28,000. ಟೋಟಲ್ ಕೇಳಿದರೆ 43,20,000 ಎನ್ನುವುದು ಒಂದು ಯುಗ ಚಕ್ರ. 43,20,000 ಒಂದು ಯುಗ ಚಕ್ರ ಆದರೆ, ಇಂಥದ್ದು 10 ಆದರೆ 100 ಆದರೆ ಲೆಕ್ಕ ಆಗಲಿ, 10 ಆಗಲಿಕ್ಕಿಲ್ಲ. ಇಲ್ಲಿ ಹೋದದ್ದು 2, 3, 4 ಮಾತ್ರ. ಈಗ 43,20,000 ಒಂದು ಯುಗ ಚಕ್ರ, ಅದು 25ನೇದು ಇಟ್ಕೊಳ್ಳಿ, 26ರದ್ದು ಇಟ್ಕೊಳ್ಳಿ, 27ರದ್ದು ಇಟ್ಕೊಳ್ಳಿ, 4 3 12, 1,20,20 ಲಕ್ಷ ವರ್ಷ ಆಯಿತು. ಇನ್ನು ಉಳಿದದ್ದು 2 ಕಡೆಯದ್ದು 3 ಯುಗಗಳನ್ನು ಸೇರಿಸಿಕೊಳ್ಳಿ, 1,85,00,000. ಇದು ಲೆಕ್ಕ ಸರಿಯಾಗಿ ಮಾಡಿದ ಲೆಕ್ಕ. ಇದು ವಾಸ್ತವವಾಗಿ ಇದು ರಾಮ ಬಂದ ಕಾಲ. ಎಷ್ಟೋ ಜನರಿಗೆ ಮೊನ್ನೆ ತ್ರೇತಾಯುಗ ಅಂತ ಅರ್ಥ ಹೇಳುವರಿದ್ದಾರೆ, ಅದಲ್ಲ ಹೇಳಲಿಕ್ಕೋಸ್ಕರ ಲೆಕ್ಕವನ್ನು ಮತ್ತೆ ಅವನ ಜಾತಕವನ್ನು ತಂದಿಟ್ಟಿದ್ದೇನೆ.